ಹೊಡೆರೆ ಶಾವ್ಯಾಗ ಮಜ್ಜಿಗೆ. ಸಿ ಎಸ್ ಕೆದವ್ರು ಸತತ 5 ಸೋಲುಗಳ ನಂತರ ಫುಲ್ ಬೌನ್ಸ್ ಬ್ಯಾಕ್ ಮಾಡ್ಯಾರ. ಅದು ಏನು ಋತುರಾಜ್ ಕ್ಯಾಪ್ಟನ್ಸಿಲ್ಲ, ಒನ್ ಆ್ಯಂಡ್ ಓನ್ಲಿ ತಲಾಪಾರ ರೀಸನ್ ಅವನು. ಏನಂತೀರಿ? ಜಲ್ದಿ ಚಾನಲ್ ಸಬ್ಸ್ಕ್ರೈಬರ್ ಹಂಗೆ ಬಾಜುಕಿನ ಗಂಟೆ ಬಟನ್ ಹೊಡೆದು ಬಿಟ್ರಿ ಪಟಕ್ನ ಜಲ್ದಿ ಹೊಡ್ರಿ. ಅಂತೂ ಎಂತೂ ಗೆಲುವು ಬಂತು, ನನಗ ಹಾಲು ಕುಡ್ದಂಗ ಈಗ ಆಯ್ತು. ಬೆನ್ನು ಮೂಳೆ ಯಾಕೆ ಮುರಿದೈತೆ ಅನ್ನಿಸ್ತು. ಏನು ಬೆನ್ನು ಮೂಳೆ ಮುರಿದಿಲ್ರಿ ಅಣ್ಣಾರ. ನೆಕ್ಸ್ಟ್ ಮ್ಯಾಚಿಂದ ನಾನೇ ಬಂದು ಕ್ಯಾಪ್ಟನ್ಸಿ ಮಾಡಿಬಿಡ್ತೀನಿ ಆಗಿದ್ದಲ್ಲಿ. ಈ ಸಲ ಇದೊಂದು ಮ್ಯಾಚ್ ನೀವು ಗೆಲ್ಸಿರಿ, ನೆಕ್ಸ್ಟ್ ಮ್ಯಾಚ್ ನಾ ಬರ್ತೀನಿ ತೋರಿ. ಟೆನ್ಷನ್ ತೊಗೊಬಿಟ್ರಿ ಅವನು. ನಾ ಅದೀನಿ ಋತು ನೆಕ್ಸ್ಟ್ ಮ್ಯಾಚ್ ನಾನೇ ಬಂದ್ಬಿಡ್ತೀನಿ ಅವನು. ಏನು ಕ್ಯಾಪ್ಟನ್ಸಿ ಬಿಟ್ಟು ಕೊಟ್ಟುಬಿಟ್ರಿ ನನಗೆ. ಯಾರು ನೀವು ಅವನು? ನೀ ಯಾವಾಗ ಕ್ಯಾಪ್ಟನ್ಸಿ ಬಿಟ್ಟು ನನಗೆ ಇಂಜುರಿ ಆಗೈತ ಹೋದಲ್ಲ, ಆವಾಗ ನೀ ಯಾರು ಅನ್ನೋದು ಮರೆತು ಬಿಟ್ಟು. ಯಾರು ನೀ ಅವನು? ನೀ ಯಾರು ಅನ್ನೋದು ಗೊತ್ತಿಲ್ಲ, ನೋಡಿಲ್ಲ ಅವನು. ಚೆನ್ನೈ ಒಬ್ಬನ ಕ್ಯಾಪ್ಟನ್, ದಟ್ ಈಸ್ ತಲಾಪಾರ ರೀಸನ್. ಬರೆದಿಟ್ಕೊ ಮಗನ, ಈ ಸಲನೂ ಹಾಕಿವಿ ಚಾಂಪಿಯನ್. ಕೇಳಿ ಕಾಮಿಡಿ ಅನಿಸ್ತದಲ್ಲ ಅವನು. ಅದು ಬರ್ಲಿಕ್ಕಂದ್ರೆ ನಗರ ಅವನು. ಏನ್ರಿ ಧೋನಿ ಅನ್ನಾರ, ಅವನು ಚೆನ್ನೈ ಟೀಮ್ನ ಹೈಯೆಸ್ಟ್ ರನ್ ಹೊಡೆದವ್ರಪ್ಪ ಅಂದ್ರೆ ನೀವು ಅದಿರ್ಲ ಆಗಿದ್ದಲ್ಲಿ. ಅದು ಅಲ್ದ ಮ್ಯಾನ್ ಆಫ್ ದಿ ಮ್ಯಾಚ್ ನಿಮ್ಗೆ ಕೊಟ್ರೆ 11 ಬಾಲಿ 26 ರನ್ ಹೊಡೆದು ಬಿಟ್ರಪ್ಪ. ಫುಲ್ ತಿಂಡಿಲಿ ಹೊಡೆದು ಬಿಟ್ರಿ ನೋಡು ಅವನು. ನಿಮ್ಗೆ ವಯಸ್ಸಾಗೈತೆ ತೇದವ ಯಾರು ಅವನು? ಕರ್ಕೊಂಬರ್ಲಿಲ್ಲ ಅವನು. ಒಂದು 4 ಬಡ್ತಾ ಬಡ್ದ ಅವನು ಹೊರಗೆ ಹೋದ್ಬಿಡ್ನ ಆಗಿದ್ದಲ್ಲಿ. ನಿಮಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಎದಕ್ಕೆ ಕೊಟ್ರಿ ಹೇಳ್ರಿ? ನೀವು ರನ್ ಹೊಡೆದಿದ್ದು ಕೊಟ್ಟಿಲ್ಲ, ಆ ಒಂದು ಸ್ಟಂಪಿಂಗ್ ಮತ್ತು ರನ್ಔಟ್ ಮಾಡಿದ್ರಲ್ಲ ಅದಕ್ಕೆ ಕೊಟ್ರವ್ರು. ಏನ್ರಿ ಅಣ್ಣಾರ? ಆ ನಮ್ಮನೆ ಡೇಂಜರ್ ತಲೆ ಓಡಿಸೋದು ಅವನವನು. ಆ ನಮ್ಮನೆ ತಲೆ ಯಾವ ನನ್ನ ಮಗನೂ ಓಡಿಸೋದಿಲ್ಲ ಅವನು. ಏನು ಬಾಲ್ ಕೈಯಾಗ ಕೊಡ್ತಾರ ತೇಕಡಿ ಸೀದಾ ಸ್ಟಂಪಿಗೆ ಹೋದ್ಬಿಟ್ರಲ್ಲ A to Z. ಈ ನಮ್ಮನೆ ತಲೆ ಓಡಿಸ್ತಾರತ್ ಗೊತ್ತಿದ್ರ ಅವನವನು ಯಾರು ಕ್ರೀಸ್ನ್ಯಾಗ ಬ್ಯಾಟ್ ಇಟ್ಟು ಕೆಟ್ಟ ಅವನವನು ಹೊರಗೆ ಬರಂಗಿಲ್ಲ. ಅದು ಬ್ಯಾಟಿಂಗ್ ಸೈಡ್ ಆಗಲಿ ಅಪೋಸಿಟ್ ಸೈಡ್ ಆಗಲಿ ರನ್ಔಟ್ ಆಗಿ ಹಾಕ್ಯಾರ ಅವ್ರು ಗ್ಯಾರಂಟಿ. ಈಗ ಅಂಕಣ್ಣಾರ ನಿಮ್ದು 27 ಕೋಟಿ ಮೂಡತ್ ನೋಡ್ರಿಪ್ಪ, ಮೂಡ್ತಾವನವನು. ಇವತ್ತು 41 ಬಾಲಿಗೆ 50 ಹೊಡೆದು ಬಿಟ್ಟಿನಿ. ಅಲ್ಲಿ ಲೆಕ್ಕ ಚುಕ್ತ. ಇನ್ನು ಮೇಲಿಂದ ನೀವು ಯಾರು ನಾ ಯಾರು ಅವನವನು. ಫೇಸ್ಬುಕ್ನಾಗ ಇನ್ಸ್ಟಾಗ್ರಾಮ್ನಾಗ ಅಳಕೋತ ಸ್ಟೋರಿ ಹಾಕ್ಬೇಡ್ರಿಪ್ಪ ಅವನವನು. ನಂದು 27 ಕೋಟಿ ಹೋಯ್ತು 27 ಕೋಟಿ ಹೋಯ್ತು ಅತ್ತೇಕಟ. ಎಲ್ಲರೂ ಮಾನಸಿಕಾಗಿ ನನಗೆ ಭಯ ಆಗತ್ತಾರ. ಅವ್ರದ್ದು ಯಾಕೆ 27 ಕೋಟಿ ತೊಗೊಂಡಿಲ್ಲ ಅಂತೇಕಟ. ಆಪ್ಷನ್ ನಿಮ್ಗೆ ನಾ ತೊಗೊಂತ ಇದ್ನ ಅಂದ್ರೆ ಹೋಗ್ಲಿ ಬಿಡ್ರದು. ಇವತ್ತು ನೋಡ್ರಿ ರನ್ ಹೊಡೆದೀನಿ. ಹೊಳೆ ನೆಕ್ಸ್ಟ್ ಟೈಮ್ ಸ್ಟೇಟಸ್ ಹಾಕ್ಬೇಡ್ರಿ ಅವನು ಹೇಳತ್ತೀನಿ ನೋಡ. ಸ್ಟೇಟಸ್ ಹಾಕಿದ್ರೆ ಮತ್ತೆ ನಾ ಟೀಮ್ ಬಿಟ್ಟು ಹೊಡೆಬಿಡ್ತೀನಿ. ಆಡೋದು ರನ್ನೇ ಬಾಲ್ ಆಡಿ ಹೋತಂದೆ, ರನ್ನೇ ಬಾಲ್ ಆಡಿ. ಇದು ಮ್ಯಾಚ್ ಏನ್ರ ಗೆಲ್ಸ್ಯಾ? ನಾವು ಒಂದು ಮ್ಯಾಚ್ ಗೆಲ್ಸಿದ್ನಿ, ಒಂದು ಮ್ಯಾಚ್ ಗೆಲ್ಸಿಲ್ಲ. ಏನೋ ಮ್ಯಾಚ್ ಗೆಲ್ಸಿದ್ರು ಮಾರ್ಸಿ ಗೆಲ್ಸೋಣ, ಪೂರಾಣ ಗೆಲ್ಸೋಣ. ನೀವು ಒಂದು ಮ್ಯಾಚ್ ಗೆಲ್ಸಿಲ್ಲ ಮರೆ, ಒಂದೇ ಒಂದು ಮ್ಯಾಚ್ ಗೆಲ್ಸಿಲ್ಲ. ಅದ ಇನ್ನ ಒಂದು 20 ರನ್ ಜಾಸ್ತಿ ಹೊಡೆದಿದ್ರೆ ಏನಾಕೈತೆ? ನನಗೆ ಗಂಟು ಹೋಗಿತ್ತ ಅವನವನು ಯಾವಾರ ಬೈತಿದ್ನು. 20 ರನ್ ಜಾಸ್ತಿ ಹೊಡೆದಿದ್ದಪ್ಪ ಮ್ಯಾಚ್ ಗೆಲ್ತಿದ್ವಲ್ಲ ಅವನವನು. ಅದೇ 20 ರನ್ ಹೊಡ್ಯಾಕ ತಿನ್ಕಾಡ್ತಿದ್ರು ಅವ್ರು. ಎಂತ ಸಾವು ಮರಿ, ಎಂತ ಕ್ಯಾಪ್ಟನ್ ನೀ. ಸಣ್ಣ ಟೆಕ್ನಿಕ್ ಗೊತ್ತಿಲ್ಲ ನೀವು. ಅದು ಬಾಲ್ ಹೊಡ್ಯಾಕ ತಿನ್ಕಾಡಾಕ್ತಾನ ಪೂರ್ತಿ ಮಗನ. ಮತ್ತೆ ಹೇಳ್ತಿ ಸ್ಟೇಟಸ್ ಹಾಕ್ಬಿಡತ್ತೇಗಟ. ನಾ ಓನರ್ ಅದೇನಿ, ಓನರ್ ಅದೇನಿ. ರೊಕ್ಕ ಕೊಟ್ಟಿನ ಅವನವನು ಗೋಯಾಂಕ ಅಂದ್ರೆ. ಗೋಯಾಂಕ, ನೀ ರೊಕ್ಕ ಕೊಟ್ಟು ಬಂದು ಆಡ್ಯಾನ, ಅಲ್ಲಿಗೆ ಮುಗೀತು ಮಗನ. ಏನರ ಅಗ್ರಿಮೆಂಟ್ ಮಾಡ್ಕೊಂಡಿದ್ರ ನಮಗನ? ಪ್ರತಿಯೊಂದು ಮ್ಯಾಚು ಇಷ್ಟು ರನ್ ಹೊಡಿಬೇಕು, ಪ್ರತಿಯೊಂದು ಮ್ಯಾಚು ಇಷ್ಟು ವಿಕೆಟ್ ತೆಗಿಬೇಕು. ಏನರ ಅಗ್ರಿಮೆಂಟ್ ಅದು ಏನರ ಮಾಡ್ಕೊಂಡಿದ್ದಿ? ಇಲ್ಲ. ಬರ್ತಾನ ಆಡ್ತಾನ ಔಟ್ ಹಾಕೊಂಡು ಹೋಗ್ತಾನೆ. ಅದನ್ನೇನು ಕೇಳ್ತೀವಿ ಅವನು. ಸುಮ್ಮ ಕೂತಿ ಚಲೋ ಎಲ್ಲಿ ನೋಡಿ ಮೆಣಸಿನ್ಕಾಯಿ ಖಾರ ಮುಗಳ ತುರುಗಿ ಬಿಡ್ತೀವಿ ಎಲ್ಲರೂ ಸೇರಿ. ಸರಿ ಅಣ್ಣಾರ, ಖಾರ ಏನು ತುರುಕುದಿದ್ರು ಏನು ನಮ್ಮ ಮಲಿಂಗ ತುರುಕ್ರಿ ಅವನವನು. ಜೂನಿಯರ್ ಮಲಿಂಗ, ಲಸಿತ್ ಮಲಿಂಗ ಅವನವನ ಡೆತ್ ಓವರ್ ಸ್ಪೆಷಲಿಸ್ಟ್. ಪತಿ ರಾಣ, ಇವನ ಪತಿ ಅಲ್ಲ ರಾಣ ಅಲ್ಲ, ನಾಯಿ ರಾಣ ಏನು ಮಗ ನಮಗ. ಏನು ಅವನವನು ಲಾಸ್ಟ್ ಓವರ್ ಅಂತೂ ಧೋನಿಯವ್ರಿಗೆ ಸಾಕಾಗ್ಬಿಡುತ್ತೆ. ಬಾಲ್ ಸೀದಾ ಹೋಗೈತೆ ಮಗನ, ಚಪ್ಪಲ್ ತುಂಬ ಹೊಡ್ಲಿ ಅಂದ್ಬಿಟ್ರು ಅಲ್ಲಿಂದ. ಎಂತ ಕೆಟ್ಟ ಅವಮಾನ. ಲೇ ಒಂದು ಬಾಲ್ರ ನೆಟ್ ಹಾಕಿ ಮಗನ. ನೀವು ಒಂದು ಬಾಲ್ ನೆಟ್ ಹಾಕಿದ್ದಕ್ಕೆ 20 ವೈಡ್ ಹೋದಿ ಮಗನ. 45 ರನ್ ಒಬ್ಬನ ಕೊಟ್ಟಿಲ್ಲ. ಯಾವ ನನ್ನ ಮಗನ ಹೊಡಿಸ್ಕೊಂಡಿದ್ದು ನಿನ್ನಂತ ಅವನು. ಲೇ ಎದಕ್ಕೆ ಬದುಕಿಲ್ಲ? ಏನೋ ಪತಿರಾನ, ಏನು ನೀ
ಲಾಸ್ಟ್ ಓವರ್ ಆ ನಮೂನಿ ವೈಡ್ ಹೋಗಿದ. ನೀ ವೈಡ್ ಹೋಗೋದಟ್ಟ ಅವ್ರು ಇಂಡಿವಿಜುವಲ್ ರನ್ ಹೊಡೆದಿಲ್ಲ ಮಾರೇ. ಲೆಫ್ಟ್ ಹ್ಯಾಂಡ್ರ್ ಬಂದರೂ ವೈಡ್ ಹೋಗೈತಿ, ರೈಟ್ ಹ್ಯಾಂಡ್ರ್ ಬಂದರೂ ವೈಡ್ ಹೋಗೈತಿ. ಯಾರ ಬೇಕು ನಿನಗೆ, ಯಾರ ಬೇಕು? ಯಾರು ಬಂದರೂ ವೈಡ್ ಹೋಗೋದು ಮಾತ್ರ ಬಿಡಂಗಿಲ್ಲ ತೆಗೆಟ. ಎಲ್ಲ ಬಾಲ್ ಸೀದಾ ವೈಡ್ನಾಗ ಹೆಟ್ಟ ಹತ್ತಿರ ಆಗಿದ್ದಲ್ಲ ತೆಗೆಟ. ಏನು ಮರ ಎನ್ನಿ ವೈಡ್ ಹೋಗ್ಲಿಕ್ಕೆ ಜೀವನ ಪಾವನ ಹಾಕಿದ್ರು ನೋಡಿ ನಿಂದಂತರು. ನೀವು ವೈಡ್ ಹೋಗೋದ್ರಿಂದ ಒಂದು 23 ರನ್ ಜಾಸ್ತಿ ಹೋದ ಮಗನ. ಎಲ್ಲಿಕಂದ್ರೆ ಇನ್ನೂ ಒಳಗೆ ಬರ್ತಿತ್ತು ಮ್ಯಾಚ್. ನೋಡ್ರಿ ಅಣ್ಣಾರ, ಈಗ ನಾ ಸ್ಪೆಸಿಫಿಕ್ ಆಗಿ ವೈಡ್ ಬಾಲ್ ಹೆಂಗೆ ಒಯ್ಯೋದಂತ ಟ್ರೈನಿಂಗ್ ತೊಗೊಳತ್ತೀನಿ. ಟ್ರೈನಿಂಗ್ ಅದ್ರಾಗ ನಾವು ಪರಿಸರ ಪ್ರೇಮಿಗಳಲ್ಲ, ಗಿಡ ಹಚ್ಚಬೇಕ ಬೇಡ ಅವನವನ. ವೈಡ್ ಬಾಲ್ ಹೋದ್ರೆ ಒಂದು ಗಿಡ ಹಚ್ತಾರತ್ತ ಯಾರು ಹೇಳಿದ್ರಪ್ಪ. ಅದಕ್ಕೆ ಇದ್ದಿದ್ದು ಬಾಲ್ ಎಲ್ಲ ವೈಡ್ ಹೋಗ್ಬಿಟ್ಟಾನ. ಏನು ಮಾಡಿಲ್ಲ ಅವನವನ. ಆಮೇಲೆ ಗೊತ್ತಾಗೈತಿ ಯಾವನ ಹುಚ್ಚ ಸುಳ್ಳು ಹೇಳೋಣ ಅಂತ. ಅವನು ಮಾತ್ರ ಬಿಡುವುದಿಲ್ಲ. ವೈಡ್ ಹೋದ್ರೆ ಗಿಡ ಹಚ್ತೈತೆ ಸುಳ್ಳು ಹೇಳ ನನಗೆ. ನೋಡ್ರಿ ಕೊಯ್ಲನಾರ, ನೋಡ್ರಿ ಅವನು ಲಾಸ್ಟ್ 2 ಓವರ್ನಾಗ ನಾನು ನಿಂತಿನಂತ ತೇಗಟ ಬೆಸ್ಟ್ ನೋಯಿಗೆ ಬಾಲಿಂಗ ಕೊಡ್ಲಿಲ್ರಿಪ್ಪ, ಬಾಲಿಂಗ ಕೊಡಲಿಲ್ಲ. ಇದು ಅವನವನು ಹವ ಅಂದ್ರೆ ಅವನವನು ಶಿವಮ್ ದುಬೆ ಸ್ಪಿನ್ನರಿಗೆ ನಾಯಿ ಹೊಡಿತಾನಂತ ತೇಗಟ ಯಾವ ನಮ್ಮನೆ ಹವಾ ಕ್ರಿಯೇಟ್ ಮಾಡಿ ನೋಡ್ರಿ ಅವನವನು. ಪಂತನ್ನಾರ ಹಂಚಿ ಬಿಟ್ರ ನನ್ನ ಕಡೆ. ಜೇರ್ ಕಟ್ತಾವನಿಗೆ ಬಾಲಿಂಗ್ ಕೊಟ್ರೆ ಒಂದೇ ಓವರ್ನೇ ಮ್ಯಾಚ್ ಮುಗಿಸ್ತೀನಿ ತೇಗಟ ಬಾಲಿಂಗೇ ಕೊಡಲಿಲ್ಲ. ಶಾರ್ದೂಲ್ ಠಾಕೂರಿಗೆ ಕೊಟ್ರ ಬಿಡ್ತಾನಣ್ಣ. ಅವನಿಗೆ ಹೊಡೆದಿನ ಚೆನ್ನಾಗಿ ಹೊಡೆದಂಗ. ಅದು ಅಲ್ಲದೆ ಶಾರ್ದೂಲ್ ಠಾಕೂರ್ ಅವನವನು CSK ಪ್ಲೇಯರ್. ಅವನಿಗೆ CSK ಮೇಲೆ ಫುಲ್ ಲವ್ ಐತಿ. ಅದ್ರ ನೋಬಾಲ್ ಬೇರೆ ಹಾಕಾತಾನ ಅವನವನು. ಬಿಟ್ಟೆನ ಫುಲ್ 6 ಹೊಡೆದು ಬಿಟ್ಟು ಆಗಿದ್ದಲ್ಲ ತೇಕಟ. ಅಲ್ಲೋದು ಬೇ ಅಲ್ಲ, ಸ್ಟಾರ್ಟಿಂಗ್ನಾಗಿಂದ ಅವನವನು ನೀನು ಟುಕ್ಕು 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 ಆಡಿ ಮಗನ. ರನ್ನೇ ಬಾಲ್ನು ಆಡಿಲ್ಲ ಮಗನ, ರನ್ನೇ ಬಾಲ್ನು ಆಡಿಲ್ಲ ನೀ. 26 ಬಾಲ್ನ 24 ರನ್ ಹೊಡೆದಿದ್ದಿ. ಆಮೇಲೆ ಉಳ್ಕ್ಯದ ಲಾಸ್ಟ್ 2 ಓವರ್ನಾಗ ಫುಲ್ ರೊಚ್ಚಿಗೆ ಅದು ರನ್ ಹೊಡೆದೆಪ್ಪ. ಎಲ್ಲಿಗಪ್ಪ ನಿನ್ನ ಕಡೆ 1 ರನ್ ಬಂದಿಲ್ಲ. ಏನಮ್ಮ ಈ ನಮ್ಮನೆ ಹವಾ ಕೊಟ್ಕೊಳಾಯ್ತಲ್ಲ. ಏನು ಯಾರು ಮ್ಯಾಚ್ ನೋಡ್ಲತ್ತೇಜನ? ನೀ ನೋಡೋಕ್ಕಿಂತ ಮೊದಲ ಎಲ್ಲರೂ ಮ್ಯಾಚ್ ನೋಡಿರ್ತಾರ ಮಗನ. ನೀ ಎಟ್ಟ ತಿನಿಕೆ ತೇಗಟ್ಟ ಆಲ್ರೆಡಿ ಫೇಸ್ಬುಕ್ನಾಗ ಟ್ವಿಟರ್ನಾಗ ಎಲ್ಲ ಕಡೆ ಹಾರ್ತಾಡ್ತಿರ್ತೈತೆ ಅವನವನು. ವಾಯ್ಸ್ ಮೆಸೇಜು ಹಾಕಿರ್ತಾರ. ಏನು ಹಗಳ್ತಿದ್ದೆ ನಮಗನ? ಸುಮ್ಮ ಕುಂದ್ರೆ ಭಾಳ ಹಾರಾಡ್ಬೇಡ. ನಮಗೆ ಗೊತ್ತೈತೆ ನೀ ಮ್ಯಾಚ್ ಗೆದ್ದಿ ಅಂತ ತೇಗಟ. ಫುಲ್ ಖುಷಿ ಕೊಡ್ಬಿಡ್ರಿ ಈಗ. ಬ್ಯಾಡ್ ಅಂದ್ರೆ ಅವನವನು ಪೂರ್ತಿ ಖುಷಿ ಪಡ್ರಿ.